ನಿಮ್ಮಷ್ಟು ಒಳ್ಳೆ ಅತ್ತೆ ಸಿಕ್ಕಿರೋದು ನನ್ನ ಎಷ್ಟು ಜನ್ಮದ ಪುಣ್ಯನೋ ಅತ್ತೆ. ಪುಣ್ಯ ಮಾಡಿರೋದು ನೀನಲ್ಲ ಸತ್ಯ, ನಾನು. ಎಷ್ಟು ಜನ ಅತ್ತೆಂದ್ರಿಗೆ ಸೊಸೆ ಕೈಲಿ ಕೈ ತುತ್ತು ತಿನ್ನೋ ಅವಕಾಶ ಸಿಗತ್ತೆ ಹೇಳು? ಬೇಡ ಅತ್ತೆ, ನಿಮ್ದೆಲ್ಲ ಆಗಲಿ. ಯಾಕೆ? ಸೊಸೆ ಅತ್ತೆ ಕೈ ತುತ್ತು ಕೊಡಬಹುದು, ಆದರೆ ಅತ್ತೆ ಸೊಸೆ ಕೈ ತುತ್ತು ಕೊಡಬಾರ್ದಾ? ನಾನು ಹೇಳ್ತಿದ್ದೀನಲ್ಲ, ತಿನ್ನು. ನೋಡ್ತೀನಿ ಜಾನಕಿ, ಸೀತಮ್ಮ ನಮ್ಮ ಸತ್ತಿನ ಎಷ್ಟು ಪ್ರೀತಿ ಮಾಡ್ತಾರೆ. ವಿಮಲಾ ಹಾಗಂದ್ಲ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಹಾಗಂತ ನಮ್ಮ ಹುಡುಗಿ ಏನು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡ್ರಾ? ಸಖತ್ತಾಗಿ ಕೊಟ್ಲು. ಆ ಹುಡುಗಿ ತುಟಕ್ ಪಿಟಕ್ ಕಲ್ಲಿಲ್ಲ ಗೊತ್ತಾ? ಸರಿಯಾಗಿ ಬುದ್ಧಿ ಹೇಳಿ ಅವಳಿಗೆ ಪಾಠ ಕಲಿಸಿದ್ಲು. ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು ನೋಡಿ. ನಮ್ಮ ಸತ್ಯ ಯಾವಾಗಲೂ ಹಾಗೆ ಸೀತಾವ್ರೆ. ಅವಳು ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತು ಅಂದ್ರೆ ಹೋಗಿ ಪ್ರಶ್ನೆ ಮಾಡೇ ಮಾಡ್ತಾಳೆ. ಸುಮ್ಮನೆ ಮಗನೇ ಅಲ್ಲ ಅವಳು. ಗೊತ್ತು ಜಾನಕಿ ಅವರೇ, ನಿಮಗೆ ಗೊತ್ತಾ ಒಂದಿನ ಮಾರ್ಕೆಟಲ್ಲಿ ಏನಾಯ್ತು ಅಂತ? ಏನ್ರೋ ಮಾಡ್ತಾ ಇದ್ದೀರಾ? ನಾವೇನಾದ್ರೂ ಮಾಡ್ತೀವಿ, ನಿನ್ಗೇನೆ ಸೀರೆ ಉಟ್ಕೊಂಡು ಗರ್ತಿ ಗೌರಮ್ಮನ್ ತರ ಇದೆಯಾ? ಅವಳಿಗೆ ತಾಕತ್ತು ಅನ್ನೋದಂತ ಇದ್ರೆ ಇದನ್ನ ಈಸ್ಕೊಂಡು ಹೋಗೋ ಕೇಳು. ನಮ್ಮ ಸತ್ಯಗೆ ಹುಡುಗ ಬುದ್ಧಿ, ಅದರಿಂದ ನಿಮಗೆ ಮುಜುಗರ ಆಗಿರ್ಬೇಕಲ್ವಾ ಸೀತಾವ್ರೆ? ಹಾಗೇನಿಲ್ಲ ಜಾನಕಿ ಅವರೇ, ನನಗೆ ಅವಳ ಹುಡುಗ್ತನ, ಆ ಹುಡುಗ್ತನನ ಕೆಲವು ಸರಿ ಅವಳು ಬಳಸೋ ವಿಧಾನ, ಅದೆಲ್ಲ ನೋಡಿ ನಂಗೆ ಹೆಮ್ಮೆ ಅನ್ಸುತ್ತೆ. ಅಂತೂ ಆ ತಾತ ಅವ್ರ ಮನೆ ಸೇರಿದ್ರಲ್ಲ, ಅದೇ ನನಗೆ ಸಮಾಧಾನ. ವಯಸ್ಸಾದವ್ರಿಗೇನಾದ್ರೂ ಹಿಂಸೆ ಆದ್ರೆ ನಮ್ಮ ಸತ್ಯ ಒದ್ದಾಡ್ಬಿಡ್ತಾಳೆ. ಅಯ್ಯೋ, ಈ ಥರ ಗಲಾಟೆ ನಮ್ಮ ಏರಿಯಾದಲ್ಲಿ ನಮ್ಮ ಸತ್ಯ ಮದುವೆಗೆ ಮುಂಚೆ ಎಷ್ಟು ಸರಿ ಆಗಿದೆಯೋ ಏನೋ. ಹಾ ಊರ್ಮಿಳಾ, ಹೇಳು. ಅಕ್ಕ, ನಾಳೆನೇ ಗಣೇಶ ಹಬ್ಬ. ನಾವು ಮರ್ತು ಬಿಟ್ಟಿದ್ದೀವಿ, ಏನು ತಯಾರಿನೇ ಮಾಡ್ಕೊಂಡಿಲ್ಲ. ಹೌದು ಕಣೆ, ನಾಳೆ ಹಬ್ಬ ಅಂತ ನನಗೂ ಗೊತ್ತಿದೆ. ಅತ್ತೆ, ನಾವು ಬೆಳಗ್ಗೆನೆ ಬೇಗ ಹೋಗೋಣ. ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಊರ್ಮಿಳಾ, ನನಗೊಂದು ಯೋಚನೆ ಬಂದಿದೆ ಕಣೆ. ಅದೇನು ಹೇಳಕ್ಕ? ಈ ಸಲ ಗಣಪತಿ ಹಬ್ಬನ ನಾವ್ಯಾಕೆ ಜಾನಕಿಯವ್ರ ಮನೇಲೆ ಮಾಡಬಾರ್ದು ಅಂತ. ಆ ಭಕ್ತಿ, ಸಂಸ್ಕಾರ, ಒಳ್ಳೆತನ ನಿಮ್ಮಲ್ಲಿದೆಯಲ್ಲ, ನಮ್ಮಲ್ಲಿ ಆ ಬಾಂಧವ್ಯ ಇದೆ. ಇನ್ನೇನ್ರಿ ಬೇಕು ಹಬ್ಬ ಮಾಡಕ್ಕೆ? ನೀವೆಲ್ಲರೂ ನಮ್ಮ ಮನೇಲಿ ಹಬ್ಬ ಮಾಡೋದು ನಮ್ಮ ಅದೃಷ್ಟ ಸೀತಾವ್ರೆ.
ಏ ಹುಡುಗಿ ನಿನ್ಗೆ ಓಕೆನಾ? ಅಯ್ಯೋ ಕೇಳ್ತಿದಿರಲ್ಲ ಅತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹಂಗೆ ಖುಷಿಲ್ ಬಂದು ಮುತ್ತು ಕೊಟ್ಬಿಟ್ಟು 2 ಸ್ಟೆಪ್ ಹಾಕ್ಬಿಡೋಣ ಅಂತ. ಆಮೇಲೆ ಅದಕ್ಕೂ ಏ ಹುಡುಗಿ ಎಲ್ಲಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈತೀರಾ ಅಂತ ಸುಮ್ಮನಿದ್ದೀನಿ. ಈ ಕತ್ತೆ ಅತ್ತೆಗೆ ಹಂಗೆಲ್ಲ ಹೇಳ್ತಾರೇನೆ. ಮಾತಾಡಲಿ ಬಿಡಿ ಜಾನಕಿ ಅವರೇ, ಈಗ ನನಗೂ ಇವಳ ಭಾಷೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂತೂ ನಮ್ಮ ಸತ್ಯ ನಿಮ್ಮ ಮನಸ್ಸು ಗೆದ್ಬಿಟ್ಲು ಅನ್ಸುತ್ತೆ. ನಾವು ಗೊತ್ತಲ್ಲ. ಆಯ್ತಾಯ್ತು, ಮನೆಯವ್ರಿಗೆಲ್ಲ ಫೋನ್ ಮಾಡಿ ಒಂದ್ಸರಿ ಕರೆದ್ಬಿಡು. ಓಕೆ. ಬಡತನಕ್ಕೆ ಬಂಧುಗಳು ಕಡಿಮೆ ಅಂತಾರೆ ಸೀತಾ ಅವರೇ. ಆದರೆ ನಮ್ಮ ಮನೇಲಿ ಹಬ್ಬಕ್ಕೆ ಅಂತ ಇಷ್ಟು ಜನ ಯಾವತ್ತೂ ಸೇರಿದ್ದಿಲ್ಲ. ಈಗ ನೀವೆಲ್ಲ ಸೇರಿ ನಮ್ಮನೇಲೇ ಹಬ್ಬ ಮಾಡ್ತೀನಿ ಅನ್ನೋದನ್ನು ಕೇಳಿ ನಂಗೆ ಸಂತೋಷ ತಡೆಯೋಕ್ಕೆ ಆಗ್ತಿಲ್ಲ. ನೋಡಿ, ನೀವು ಏನು ತಿಳ್ಕೊಳ್ದೆ ನಮ್ಮ ಮನೆ ಆತಿಥ್ಯ ಸ್ವೀಕರಿಸ್ಬೇಕು. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಜಾನಕಿ ಅವರೇ, ಅಷ್ಟೆಲ್ಲ ತೊಂದರೆ ತಗೋಬೇಡಿ. ಸಿಂಪಲ್ ಆಗಿ ಅನ್ನ ಸಾರು ಮಾಡಿದ್ರೆ ಸಾಕು, ತೃಪ್ತಿಯಿಂದ ಊಟ ಮಾಡ್ತೀವಿ. ಅದು ಹೇಗಾಗತ್ತೆ? ಹಬ್ಬದ ಅಡುಗೆನೇ ಮಾಡಬೇಕು. ನಮ್ಮ ಹುಡುಗರೆಲ್ಲನೂ ಖುಷಿ ಪಡ್ತಾರೆ. ಅದು ಅಲ್ಲದೆ ನೀವು ಆಗಲೇ ಕರ್ಜಿಕಾಯಿ ತಿಂತೀನಿ ಅಂತ ಹೇಳಿರ್ತಾನೆ. ಸರಿ ಜಾನಕಿ ಅವರೇ, ನಿಮ್ಗೆ ಹೇಗೆ ತೋಚತ್ತೋ ಹಾಗೆ ಮಾಡಿ. ನಿಮ್ಮ ಸಂತೋಷಕ್ಕೆ ನಾನ್ಯಾಕೆ ಅಡ್ಡಿ ಬರಲಿ? ಸತ್ಯ, ಈಗ ನಮಗೆ ನಮ್ಮವರು ತಮ್ಮವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಾನಕಿ ಅವರೇ, ನಮ್ಮವರು ತಮ್ಮವರು ಅಂತ ಇದ್ದಾಗಲೇ ಅಲ್ವಾ ಸಂಬಂಧ ಗಟ್ಟಿಯಾಗೋದು. ಈಗ ಕೋಟೆ ಮನೆ ನಿಮ್ಮ ಜೊತೆ ಇದೆ. ನಾವೆಲ್ಲರೂ ಸೇರಿ ಹಬ್ಬನ ಖುಷಿಯಾಗಿ ಆಚರಿಸೋಣ. ನೀನು ಚಿಕ್ಕ ವಯಸ್ಸಿಂದನೂ ಗಟ್ಟಿಗಿತ್ತಿ ಕಣೆ, ಮುಂದೇನೂ ಹಾಗೆ ಇದ್ಬಿಡು. ನಮ್ಮ ಸತ್ಯ ಈ ರೀತಿ ಅಳುಮುಂಜಿ ಅಲ್ಲ. ಜನರು ನಿನ್ನನ್ನು ಅದಕ್ಕೆ ಡಿಫ್ರೆಂಟಾಗಿ ನೋಡೋದು. ಎಂತೆಂಥ ಕಷ್ಟಗಳನ್ನು ಪರಿಹಾರ ಮಾಡಿದ್ಯಾ, ಹಾಗೆ ಇದನ್ನು ಮಾಡ್ತೀಯಾ. ಹೋಗಿರ್ಚಮ್ಮ, ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ಅದೇನದು ಹ್ಯಾಪ್ ಮೂರೆ ಹಾಕೊಂಡು ಅನ್ನೋದು? ಇದು ನಮ್ಮ ಸತ್ಯ ಅಲ್ಲ. ಈ ಸಮಸ್ಯೆನ ನಿನ್ನ ಸ್ಟೈಲಲ್ಲೇ ನೋಡು. ಸತ್ಯ, ಕೋಟೆ ಮನೆ ಜವಾಬ್ದಾರಿ ಎಲ್ಲ ಈಗ ನಿನ್ನ ತಲೆ ಮೇಲಿದೆ. ಈ ಮನೆ ಸಮಸ್ಯೆಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ತೀಯೋ ಆ ಕೋಟೆ ಮನೆ ಸಮಸ್ಯೆನೂ ನೀನೇ ಪರಿಹಾರ ಮಾಡಬೇಕು. ಹೀಗೆ ಸಪ್ಪೆ ಮೋರೆ ಹಾಕೊಂಡಿರ್ಬಿಡ್ವೆ, ಲವಲವಿಕೆಯಿಂದ ಇರು. ಸರಿ ಗಿರ್ಜಮ್ಮ. ಸತ್ಯ, ನನಗೆಲ್ಲ ಗೊತ್ತಾಯ್ತು. ಅತ್ತೆ, ಏನು ಗೊತ್ತಾಯ್ತು? ನಾವೆಲ್ಲರೂ ಇದ್ದಾಗ ಕಷ್ಟ ಸುಖ ಮಾತಾಡ್ಕೊಳಕ್ಕಾಗಲ್ಲ ಅಂತ ಅಜ್ಜಿ ಮೊಮ್ಮಗಳು ಇಬ್ರು ಅಡುಗೆ ಮನೆ ಸೇರ್ಕೊಂಡು ಮಾತಾಡ್ತಿದ್ದೀರಾ? ಹೌದು ಸೀತಾ ಅವರೇ, ನೀವೇನು ಇದ್ಬಿಟ್ಟಿದ್ದೀರಾ? ಅದು ಬಾಯಾರಿಕೆಗೆ ಎಚ್ಚರ ಆಗೋಯ್ತು. ಪಕ್ಕದಲ್ಲಿ ಸತ್ಯ ಇರಲಿಲ್ವಲ್ಲ, ನಾನೇ ನೀರು ತಗೊಂಡು ಹೋಗೋಣ ಅಂತ ಬಂದೆ. ಸತ್ಯ, ಹೋಗು, ನೀರು ಕೊಡೋಗು. ನೀವು ಮಾತಾಡಿ. ಅಜ್ಜಿ ಮೊಮ್ಮಗಳ ಮಾತಲ್ಲಿ ನಾನು ಏನೂ ತೊಂದರೆ ಮಾಡಲ್ಲ. ಹಾಗಂತ ಬೆಳಗಾಗೋವರೆಗೂ ಮಾತಾಡ್ತಾನೆ ಕೂತ್ಕೋಬೇಡಿ, ಸ್ವಲ್ಪ ನಿದ್ದೆನೂ ಮಾಡಿ. ಯಾಕೆಂದರೆ ನಾಳೆ ಹಬ್ಬ ಅಲ್ವಾ, ದೇವ್ರ ಮುಂದೆ ತೂಕಡಿಸೋ ಹಾಗಾಗಬಾರ್ದಲ್ವಾ? ಸರಿ ಅತ್ತೆ. ಅಣಿಂದ್ರೆ ಗಣೇಶನೂ ನೀವೇ ತರೋ ಹಾಗಾಯ್ತು. ನಿಮಗೆ ತೊಂದರೆ ಆಯ್ತೇನೋ? ಅಯ್ಯೋ, ಇದರಲ್ಲಿ ಏನು ತೊಂದರೆ ಆಗುತ್ತೆ? ಇದು ನಮ್ಮನೇನೆ ತಾನೆ. ನಾನು ತಂದರೆ ಏನು, ನೀನು ತಂದರೆ ಏನು? ಹೆಣ್ಮಕ್ಳೇ ಇರೋ ಈ ಮನೆಗೆ ಅಳಿ ಎಂದರೆ ಗಂಡು ಮಕ್ಕಳು ಅಂತಾರೆ. ನೀನು ಬಾಲ ಗಂಡ ದಿಕ್ಕಿಲ್ದಿರೋ ಈ ಮನೆಗೆ ಮಕ್ಕಳಾಗಿ ಬಂದಿದ್ದೀರಪ್ಪ. ಗಿರ್ಜಮ್ಮನವರೇ, ದೇವರು ಒಂದು ರೂಪದಲ್ಲಿ ಕೊಡೋಕ್ಕಾಗದೇ ಇರೋದನ್ನು ಇನ್ನೊಂದು ರೂಪದಲ್ಲಿ ಕೊಡ್ತಾನಂತೆ. ಇವರು ನಿಮ್ಮ ಮಕ್ಕಳೇ ಅಲ್ವೇ? ಇದು ನಿಮ್ಮ ದೊಡ್ಡ ಗುಣ ಸೀತಾ ಅವರೇ.
ನಿಮ್ಮಂಥ ಬೇಗರು ಸಿಕ್ಕಿದ್ದು ನಮ್ಮ ಅದೃಷ್ಟ. ಅದೃಷ್ಟದಲ್ಲಿ ನಮ್ಮ ಪಾಲು ಇದೆ ಗಿರಿಜಮ್ಮ. ಯಾಕೆ ನಿಮ್ಮ ಮನೆ ಮಗಳನ್ನ ನಮ್ಮನೆ ಕಳಿಸಿಲ್ವೇ? ಕಾರ್ತಿಕ್, ಬೇಗ ಹೋಗಿ ಕೈಕಾಲು ತೊಳ್ಕೊಂಡು ಬಾ, ಗಣೇಶನ ಪೂಜೆ ಶುರು ಮಾಡಬೇಕು. ಸರಿಮ್ಮ. ಪನಿಷ್ಮೆಂಟ್ ಹೇಳೋದಲ್ಲಮ್ಮ, ಕೊಡೋದು. ಅಮಲ್ ಬೇಬಿ, ಯಾರಾದ್ರೂ ಬರ್ತಾರೆ, ಬಿಡು. ಬರ್ಲಿ ಬಿಡು. ಅಮಲ್ ಬೇಬಿ, ಪನಿಷ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಮಾತಾಡಬಾರ್ದು, ಸುಮ್ಮನಿರು. ಇಡ್ಲಿ ಮಾಡಲ್ಲ, ಇಲ್ಲ ವಡೆ ಮಾಡಲ್ಲ, ಇಲ್ಲ ದೋಸೆ ಮಾಡಲ್ಲ. ಬೇಡ ಬೇಡ, ಖರವಾಗಿ ಖಾರಬಾತು ಆರ್ಡರ್ ಮಾಡಲ್ಲ. ಓ ದೇವಾ, ಖಾರಬಾತು ಆರ್ಡರ್ ಮಾಡಲ್ಲ. ದೇವ್ರೇ, ಏನ್ ಆರ್ಡರ್ ಮಾಡಿ ಅಂತ ಗೊತ್ತಾಗ್ತಿಲ್ಲ. ಯಾಕೊಳ್ಳೆ ಹುಚ್ಚನ್ ತರ ಹಾಡಾಡ್ತಾ ಕೂತಿದ್ಯಾ? ಡಾರ್ಲಿಂಗು, ಬ್ರೇಕ್ಫಾಸ್ಟ್ಗೆ ಏನು ಆರ್ಡರ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಮನೇಲಿ ಮಾಡಿದ್ದ ಅಡ್ಗೆ ಗಂಟ್ಲಲ್ಲಿ ಇಳಿಯಲ್ವಾ? ಇಳಿಯಲ್ಲ. ಡಾರ್ಲಿಂಗ್, ಆದ್ರೂ ನೀನು ತುಂಬಾ ಕಾಮಿಡಿ ಮಾಡ್ತೀಯ. ಅಡುಗೆ ಮಾಡಕ್ಕೆ ಮನೇಲಿ ಯಾರು ತಾನೇ ಇದ್ದಾರೆ? ಓ ರೈಟ್. ಚಿಕ್ಕತ್ತೆ ಇದ್ದಿದ್ರೆ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ರು. ಆದ್ರೆ ನಿಂಗೆ ಬರುತ್ತಾ? ಆರ್ಡರ್ ಮಾಡದೆ ಇನ್ನೇನ್ ಮಾಡ್ಲಿ? ಅದು ಹಾಗಲ್ಲ ಡಾರ್ಲಿಂಗು. ನಾವು ಅವ್ರ ಜೊತೆಗೆ ಸತ್ಯ ಮನೆಗೆ ಹೋಗಿದ್ರೆ ಇಂಥ ಯಾವ ಯೋಚನೆಗಳು ಬರ್ತಾ ಇರ್ಲಿಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಇವತ್ತು ತಿಂಡಿ ನಾನೇ ಮಾಡ್ತೀನಿ. ನೀನಾ ಡಾರ್ಲಿಂಗು? ಯಾಕೆ ಮಾಡಬಾರ್ದಾ? ಆಗಲ್ಲ ಡಾರ್ಲಿಂಗು, ನೀನು ಯಾವತ್ತೂ ಒಂದು ಲೋಟ ಟೀ ಕಾಫಿ ಮಾಡಿದ್ದು ಕೂಡ ನೋಡಿಲ್ಲ. ಇವತ್ತು ಮಾಡ್ತೀನಲ್ಲ, ನೀನೇ ಟ್ರೈ ಮಾಡು. ಡಾರ್ಲಿಂಗು, ಹೆಲ್ಪ್ ಮಾಡ್ಲಾ? ಅಕ್ಕ, ನೀನ್ ಯಾವಾಗ ಬಂದೆ? ನಿಮ್ ರೊಮ್ಯಾನ್ಸ್ ಶುರುವಾಯ್ತಲ್ಲ, ಆಗ್ಲೇ ಬಂದೆ. ಮನೇಲಿ ಹಬ್ಬ ನಡೀತಾ ಇದೆ, ಮಾಡೋದೆಲ್ಲ ಅನಾಚಾರ, ಆಮೇಲೆ ಬಂದು ಲೆಕ್ಚರ್ ಕೊಡ್ತೀಯ. ಹಲೋ, ರೂಮಿಗೆ ಬರಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ನಿಮಗ್ ಫಸ್ಟ್ ಇರಬೇಕು. ಅಕ್ಕ, ಹೋಗ್ಲಿ ಬಿಡು. ಅಮಲ್ ಬೇಬಿ, ಬಾ ನಾವ್ ಹೋಗೋಣ. ಇರು ಸತ್ಯ, ಪ್ರತಿ ಸತಿ ಇವಳು ಕಾಲ್ ಕೆರ್ಕೊಂಡು ಜಗಳ ಮಾಡಕ್ಕೆ ಕಾಯ್ತಾ ಇರ್ತಾಳೆ. ಈ ಸತಿ ನಾನು ಸರಿ ಕೊಡ್ತೀನಿ, ನೋಡ್ತಾ ಇರೋ. ಬಾಲ ಅವ್ರೆ. ಕಾರ್ತಿಕ್ ಅವ್ರೆ, ಕರೆದ್ರಾ? ಬಾಲ ಅವ್ರೆ, ಒಂದ್ಸತಿ ನಿಮ್ ಹೆಂಡತಿನ ಹಗ್ ಮಾಡಿ. ರೇ, ನಿಮ್ಗೆ ರೀ ಹೇಳ್ತಾ ಇರೋದು, ನಿಮ್ ಹೆಂಡತಿನ ತಪ್ಕೊಳ್ಳಿ ಅಂತ. ಸತ್ಯ, ತಪ್ಕೋ. ಅಮಲ್ ಬೇಬಿ, ಇವಾಗ ಏನ್ ಹಗ್ ಮಾಡ್ತೀಯಾ ಅಥವಾ ನಾನೇ ಹಗ್? ಬಾಲ ಅವ್ರೆ, ನನ್ನ ಹೆಂಡತಿನ ನಾನ್ ತಪ್ಕೊಂಡ್ರೆ ನಿಮ್ ಹೆಂಡತಿಗೆ ಏನ್ ಪ್ರಾಬ್ಲಮ್? ಏನಿಲ್ಲ ಕಾರ್ತಿಕ್ ಅವ್ರೆ, ಬೇಬಿ ಇವಾಗ ಇದೆಲ್ಲ ಬೇಕಿತ್ತ? ಪೂಜೆಗೆ ಲೇಟ್ ಆಗ್ತದೆ, ಅತ್ತೆ ಬೈತಾರೆ. ಬಾ. ಓಹೋ, ಆಮೇಲೆ? ಏನ್ ಆಮೇಲೆ? ಅಷ್ಟೇ ಅಲ್ಲ, ಅಣ್ಣ ಅತ್ಗೆನ ಒಂದ್ ಮಾಡಿದ್ ಯಾರು? ನಾನೇ. ಓಹೋ, ಏನು ದೊಡ್ಡಮ್ಮಂಗೆ ಅಕ್ಕೆ ಮೇಲೆ ಲವ್ ಆಗೋ ಹಾಗೆ ಮಾಡಿದ್ಯಾರು? ನೀನೇನಾ? ಕೇಳ್ತಿದ್ಯಲ್ಲೋ, ಆಬ್ವಿಯಸ್ಲಿ ನಾನೇ. ಯು ಡೋಂಟ್ ನೋ ಮೈ ಹಿಸ್ಟ್ರಿಯಾ?
ಮತ್ತೆ ಇನ್ನೊಂದು, ದೊಡ್ಡಮ್ಮಂಗೆ ಅತ್ತೆ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮೊದಲು ಬಂದು ಯಾರ ಹತ್ರ ಕೇಳಕ್ ಹೇಳು? ನನ್ನ ಹತ್ರ. ನಾನು ಆ ಡೌಟ್ಸಿಗೆ ಕ್ಲಾರಿಫೈ ಕೊಟ್ಟಾದ್ಮೇಲೆನೆ ದೊಡ್ಡಮ್ಮ ಮುಂದುವರಿಯೋದು. ಸೀತಮ್ಮ ನಿನ್ನ ಹತ್ರ ಬಂದು ಕೇಳ್ತಾರಾ? ನಮ್ಮ ಮನೇಲಿ ನಾನೊಂಥರ ಪ್ರಿನ್ಸೆಸ್ ಇದ್ದಂಗೆ. ನನ್ನ ಬಿಟ್ಟು ಯಾವ ಡಿಸಿಷನ್ನು ಆಗಲ್ಲ. ಹೀಗಿರುವಾಗ ನಾನು ಅದಕ್ಕೆ ಹೆದರ್ಕೋತೀನ? ನೋ ವೇ, ಚಾನ್ಸೇ ಇಲ್ಲ. ರಿತು, ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ನಾನಂದ್ರೆ ಏನೋ ಅನ್ಕೊಂಡಿದ್ಯಾ? ಯಾರಿಗೂ ಹೆದರೋ ಮಗಳೇ ಅಲ್ಲ ನಾನು. ಇದನ್ನ ಸತಿನ ಎದುರುಗಡೆನೂ ಹೇಳ್ತೀಯಾ? ಓ, ಹೇಳ್ತೀನಿ. ನನಗೆ ಯಾವ ಭಯ? ಓ, ಇವಾಗ ಹೇಳಿ ನೋಡೋಣ. ಪೂಜೆನೆ ಮುಗ್ದಾಯ್ತು, ಎಲ್ಲೋ ಇದ್ಯಾ? ಬಾಮೈದ, ನಾನು ಸ್ವಲ್ಪ ಬ್ಯುಸಿ ಕಣೋ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಲೇ, ನೀನ್ ಎಷ್ಟು ಬಿಸಿ ಇದೆಯಾ ಅಂತ ನನಗೆ ಗೊತ್ತು. ಬೇಗ ಬಾರಲೇ. ಊಟ ಆಯ್ತಾ? ಇನ್ನೂ ಇಲ್ಲ ಕಣೋ. ಹಾಗಾದ್ರೆ ಊಟದ ಟೈಮ್ ಕರೆಕ್ಟಾಗಿ ಅಲ್ಲಿರ್ತೀನಿ. ಹಬ್ಬದ ಊಟನ ನಾನ್ ಮಿಸ್ ಮಾಡ್ಕೊಂತೀನ? ಲೇ, ನೀನ್ ಹೀಗೆ ಕೈ ಕೊಟ್ರೆ ಹೇಗೋ? ಬೇಗ ಬಾರೋ ಬಾಮಿ. ಯಾಕೋ ಬಾಮೈದ, ಅಕ್ಕ ಬಂದಿಲ್ವಾ ಅಲ್ಲಿ? ನಮ್ಮ ಮನೇಲೆ ಅವಳನ್ನ ಕೈಗೆ ಸಿಗಲ್ಲ, ಇನ್ನು ಅವ್ರ ತವ್ರ ಮನೇಲಿ, ಅದು ಹಬ್ಬದ ಟೈಮಲ್ಲಿ. ಕೇಳ್ಬೇಕಾ? ಪೂಜೆ ಕೆಲ್ಸದಲ್ಲಿ ಬಿಸಿ ಇದ್ದಾಳೆ, ನನ್ ಕೈಗೆ ಸಿಕ್ಕಿಲ್ಲ. ಓಹೋ, ನೀನ್ ಇನ್ನು ಚಿಕ್ಕ ಮಗು ನೋಡು, ಅದಕ್ಕೆ ನೀನ್ ಕೈ ಹಿಡ್ಕೊಂಡೇ ಕೆಲಸ ಮಾಡ್ತಾರೆ. ಏನ್ ಹೇಳ್ತೀಯ? ನನ್ ಕಷ್ಟ ನಿನ್ಗೂ ಅರ್ಥ ಆಗಲ್ವಲ್ಲೋ? ಇಲ್ಲಿ ಬರೀ ಹೆಂಗಸ್ರದೆ ಸಾಮ್ರಾಜ್ಯ. ಅದ್ ಸರಿ, ತಂಗ್ಯಮ್ಮೆಯಲ್ಲಿ? ಹೇ, ರಾಕೇಶ್ ಸಿಕ್ಕಿದ್ಮೇಲೆ ಅವಳ ನನ್ ಜೊತೆ ಇರ್ತಾಳ? ಹಾ, ಅದು ನಿಜ ಅನ್ನೋ. ಇಷ್ಟೆಲ್ಲ ನಡೀತಾ ಸೀತಮ್ಮ? ದೇವ್ರು ದೊಡ್ಡವನು, ತಾಳಿ ಸಿಕ್ತಲ್ಲ. ಎಲ್ಲ ನಿಮ್ಮ ಮೊಮ್ಮಗಳಿಂದ ಸಾಧ್ಯ ಆಗಿದ್ದು ಗಿರಿಜಮ್ಮ. ಅದು ಯಾವ ಗ್ಯಾಪಲ್ಲಿ ಹೋಗಿ ಆ ರೌಡಿಗಳಿಂದ ನನ್ನ ತಾಳಿ ತೊಗೊಂಡ್ಬಂದ್ಲೋ ನನಗಂತೂ ಗೊತ್ತಿಲ್ಲ. ಸರಿಯಾಗಿ ಬಿಟ್ಟಿರ್ತಾಳೆ ಅವ್ರಿಗೆ. ಹೌದೌದು, ಬಲೆ ಘಾಟಿ ನಿಮ್ಮ ಮೊಮ್ಮಗಳು. ಮತ್ತೆ ನನ್ನ ಮೊಮ್ಮಗಳಾಗಿ ಇಷ್ಟು ಮಾಡಿದ್ರೆ ಹೇಗೆ? ನನ್ನ ಮೊಮ್ಮಗಳು ನೋಡಕ್ಕೆ ಹೊರಟು ಅಷ್ಟೇ, ಮನಸ್ಸು ಮಾತ್ರ ಮೃದು. ಹೌದು ಗಿರಿಜಮ್ಮ, ಇಷ್ಟು ದಿನ ನಾನು ಸತ್ಯನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಒಂದು ಹೆಣ್ಣು ಸಂಸಾರ ನೀಗಿಸ್ಬೇಕು ಅಂದರೆ ಶಾಂತ ಸ್ವಭಾವದವಳು ಇರಬೇಕು, ಸಮಯ ಬಂದಾಗ ದುರ್ಗಿ ರೂಪನೂ ತಾಳಬೇಕು ಅನ್ನೋದನ್ನು ನಿಮ್ಮ ಮೊಮ್ಮಗಳಿಂದ ನೋಡಿ ಕಲಿತೆ. ಒಬ್ಬ ಅತ್ತೆಯಾಗಿ ನೀವು ಈ ಮಾತು ಹೇಳ್ತೀರಾ ಅಂತಂದರೆ ನಿಜಕ್ಕೂ ನಿಮ್ಮದು ದೊಡ್ಡ ಮನಸ್ಸು ಸೀತಮ್ಮ. ನೀವು ಅತ್ತೆ ಸೊಸೆ ಯಾವಾಗಲೂ ಹೀಗೇ ಇರಿ, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೆ ಇರಲಿ. ಖಂಡಿತ ಗಿರಿಜಮ್ಮನವರೇ, ನಿಮ್ಮ ಮೊಮ್ಮಗಳು ಒಳ್ಳೆತನಕ್ಕೆ ಸೋಲ್ದೇ ಇರೋಕ್ಕಾಗತ್ತಾ ಹೇಳಿ? ಅಮ್ಮ, ಸಿಕ್ಕತ್ತೆ, ನೀವು ಇಲ್ಲಿದ್ದೀರಾ? ಅಡುಗೆ ಎಲ್ಲ ಆಯ್ತಾ? ಊಟಕ್ಕೆ ಎಲೆ ಹಾಕ್ಲಾ? ಊಟನಾ? ಮಾಡೋಣ ಮಾಡೋಣ. ಒಂದು ನಿಮಿಷ ಇರೋ, ಸತ್ಯ ಅಡುಗೆ ಇನ್ನೂ ಆಗಿಲ್ಲ. ಮತ್ತೆ ಅಡುಗೆ ಮನೇಲಿ ಯಾರು ಇದ್ದಂಗಿದೆ? ನಿನ್ ಗಂಡ ಮತ್ತೆ ಬಾಲ ಸೇರಿ ಕಡಬ್ ಮಾಡ್ತಾ ಇದ್ದಾರೆ. ಏನು, ಅಮೂಲ್ ಬೇಬಿ ಕಡುಬು ಮಾಡ್ತಿದ್ದಾನಾ? ಅದೇನದು ಅಮೂಲ್ ಬೇಬಿ ಅನ್ಕೊಂಡು ಹೋಗಿ ಬನ್ನಿ ಅಂತ ಹೇಳಕ್ಕಾಗಲ್ವಾ? ಸತ್ಯ ಹೋಗ್ರಿ ಬನ್ನಿ ಅನ್ನದ. ಕ್ಷಮಿಸಿ ಅತ್ತೆ, ಮೊದಲಿಂದನೂ ಹಾಗೆ ಕರೆದ ಅಭ್ಯಾಸ. ಇರ್ಲಿ ಬಿಡಿ ಅದಕ್ಕೆ, ನಿಮ್ ಗಂಡ ನಿಮ್ ಇಷ್ಟ. ನೀವ್ ಹೇಗೆ ಕರೆದ್ರು ಪ್ರೀತಿಯಿಂದ ತಾನೇ ಕರೆಯೋದು. ಅಣ್ಣಂಗೆ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಇನ್ನೇನು? ಎಲ್ರಿಗೂ ಹಾಗೆ ಪ್ರೀತಿಯಿಂದ ಕರೆಯಕ್ ಬರಲ್ಲ ಗೊತ್ತಾ? ಸರಿ ಹೋಯ್ತು, ಎಲ್ರು ನಾನು ಕ್ವಶನ್ ಮಾಡೋ ಥರ ಮಾಡ್ತಾಳೆ ಲೂಸು. ದೊಡ್ಡಮ್ಮ, ನೀವು ಬೇಕಿದ್ರೆ ದೊಡ್ಡಪ್ಪನ ಪ್ರೀತಿಯಿಂದ ರಾಮು ಅಂತ ಕರೀರಿ.
ಹೇಳ್ತೀನಿ ನಿನಗೆ, ಗಂಡನ ಹೆಸರಿಟ್ಟು ಕರಿಬಾರ್ದು ಕಣೆ. ಅದೇ ಮತ್ತೆ ಅದಕ್ಕೆ ಏನು ಹೆಸರಿಟ್ಟು ಕರಿತಿಲ್ವಲ್ಲ, ಪ್ರೀತಿಯಿಂದ ಅಮೂಲ್ ಬೇಬಿ ಅಂತ ಕರೀತಾರೆ. ಹೇಗೂ ಅಣ್ಣ ಒಂದು ಪುಟ್ಟ ಮಗು ಇದ್ದಾಗೆ, ಅದಕ್ಕೆ ಹಾಕಿ ಕರೆಯೋದು. ಹಾ, ಈಗಂತೂ ಆ ಮಗು ಅಡ್ಗೆ ಮಾಡೋದನ್ನು ಕಲಿತಾ ಇದೆ. ಛೀ, ಸುಮ್ಮನಿರೋ. ಅದು ಎಷ್ಟು ಮಾತಾಡ್ತಿರೋ, ಬಾಯಿ ನೋವಿಲ್ವೇನೋ? ನಾವು ಸುಮ್ಮನಿರ್ಬೇಕು ಅಂತಂದ್ರೆ ನಮ್ಮ ಹೊಟ್ಟೆಗೆ ಏನಾದ್ರು ಬೀಳ್ತಾ ಇರ್ಬೇಕು. ಜಾನ್ಕಮ್ಮ, ಇನ್ನೂ ಎಷ್ಟೊತ್ತಾಗುತ್ತೆ? ಆಯ್ತು ಕಣೋ, ಇನ್ನೇನು ಅಳಿಯಂದ್ರು ಕಡುಬು ಮುಗಿಸಿದ ತಕ್ಷಣ ಎಲ್ಲರೂ ಊಟ ಮಾಡೋದೇನೆ. ಅಂದ್ರೆ ಇವತ್ತು ಊಟ ಮಾಡ್ದಾಗೆ. ಪಾಪ ಅಳಿಯಂದ್ರೆ ನಾಡ್ಕೋಬೇಡ್ರೋ. ಸತ್ಯ, ಆಯ್ತಾ ಅಂತ ಹೋಗಿ ನೋಡೆ. ಸರಿ ಅಮ್ಮ. ಕಡುಬು ರೆಡಿ, ಇನ್ನೇನಾದರೂ ಬೇಕಿದ್ರೆ ಕೇಳಿ. ಪೂಜೆಗೆ ಬಾರೋ ಅಂದ್ರೆ ಪ್ರಸಾದಕ್ಕೆ ಬಂದಿದೀಯಾ? ಅದು ಬರ್ಬೇಕು ಅಂತಾನೆ ಇದ್ದೆ ಸೀತಮ್ಮ, ಆದ್ರೆ ಫುಲ್ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಅಲ್ವಾ ಭೂಮಿದ? ಕರೆಕ್ಟ್. ಇದಕ್ಕೇನು ಕಡಿಮೆ ಇಲ್ಲ. ನೀನು ಕೈಕಾಲು ತೊಳ್ಕೊಂಡು ಬಂದು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡು, ಆಮೇಲೆ ನಿನಗೆ ಊಟ. ಕೈ ಕಾಲೇನು ಸ್ನಾನನೇ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಆದ್ರೂ ತಾವ್ ಹೇಳ್ತಾ ಇದ್ದೀರಲ್ಲ ತಮ್ಮಪ್ಪನೇ, ಓಕೆ ಗಣೇಶ ಒಳ್ಳೇದ್ ಮಾಡಪ್ಪ, ಒಳ್ಳೇದ್ ಮಾಡು. ಮಾತು ಸಾಕು, ಹೋಗ ಬೇಗ. ಇದೇನ್ ಮನೆನೋ ಹುಚ್ಚರು ಸಂತೆನೋ, ಮಾತಾಡೋದೇನು ನಗದೇನು, ಒಂದು ನಿಮಿಷನೂ ಸುಮ್ಮನಿರಲ್ಲ. ನನ್ನ ಟೈಮು ಬರುತ್ತೆ, ಅವಾಗ ಎಲ್ರಿಗೂ ಈ ನಗು ಅಂದರೆ ಏನು ಅನ್ನೋದೇ ಮರ್ತು ಹೋಗ್ಬೇಕು. ಆ ರೀತಿ ಮಾಡ್ತೀನಿ. ಅಲ್ಲಿವರೆಗೂ ಅದು ಎಷ್ಟಾಗುತ್ತೋ ಅಷ್ಟು ನಗ್ಬಿಡಿ. ಹೀಗೆ ಮನೇಲಿ ಹಬ್ಬದೂಟ ಮಾಡಿದೆ ತುಂಬ ದಿನ ಆಗೋಗಿತ್ತು. ಅಮ್ಮ, ಊಟ ಮಾತ್ರ ಸೂಪರ್ ಆಗಿದೆ. ಯಾಕ್ರೋ ಮನೆಗೆ ಬಂದಿರ್ಲಿಲ್ವಾ ನೀವು ಯಾರು? ನೀನ್ ಬಂದಿದ್ಯಾ ಅಂತ ಬಂದಿದ್ದಾರೆ ಸತ್ಯ. ಎಷ್ಟು ಕರೆದ್ರೂ ಮನೆ ಕಡೆ ಬರೋದೇ ಇಲ್ಲ ಇವರು. ಊಟಕ್ಕೆ ಯಾಕ್ರೋ ಮುಜುಗರ ನಿಮ್ಗೆ? ಇದು ನಿಮ್ಮನೇನೆ ತಾನೇ? ಬೇಕಾದಾಗ ಅಮ್ಮನ ಹತ್ರ ಅಡ್ಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ನೀವ್ ಮನೆಗ್ ಬಂದ್ರೆ ಅಮ್ಮ ಅಜ್ಜಿಗೆ ಜೊತೆಗಿದ್ದಂಗ ಆಗತ್ತೆ. ಹಾಗೆ ಹೇಳು ಸತ್ಯ. ನಿನ್ ಮದ್ವೆಗೆ ಹೋದ್ಮೇಲೆ ಹೆಚ್ಕೊಂಡ್ಬಿಟ್ಟಿದ್ದಾರೆ ಇವರು, ಕೈಗೂ ಸಿಗೋದಿಲ್ಲ. ಸತ್ಯ, ಅಮ್ಮ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಬಂದಿಲ್ಲ ಅಂದ್ರೂ ಬಾಕ್ಸ್ಗೆ ಹಾಕಿ ಗ್ಯಾರೇಜ್ಗೆ ಕೊಟ್ಟು ಕಳಿಸ್ತಾರೆ. ಮನೇಲಿ ಬಡತನ ಇದ್ರು ಮನಸ್ಸಿಂದ ಎಷ್ಟು ಶ್ರೀಮಂತರು ಇವರು. ಈ ಎಲ್ಲ ಹುಡುಗರನ್ನು ತಮ್ಮ ಮಕ್ಕಳ ಹಾಗೆ ನೋಡ್ಕೋತಿದ್ದಾರೆ. ಭೇದ ಭಾವ ಅನ್ನೋದೇ ಇಲ್ಲ ಇವ್ರ ಮನಸ್ಸಲ್ಲಿ. ಅಮ್ಮ, ಇನ್ನೊಂದ್ಸತಿ ಗ್ಯಾರೇಜ್ಗೆಲ್ಲ ಕಟ್ಕೊಡ್ಬೇಡ, ಬೇಕಾದ್ರೆ ಇಲ್ಲೇ ಬಂದು ಊಟ ಮಾಡ್ಲಿ. ಕೊಬ್ಬು ಇವ್ರಿಗೆ. ಕೊಬ್ಬಿರ್ಲಿ, ಇನ್ನೊಂದು ಕಡೆ ಬರ್ಲಿ. ಓ ಆಯ್ತು ಬಿಡ. ಕಡುಬು ನಿಜವಾಗ್ಲೂ ಹದವಾಗಿ ಮಾಡಿದ್ದೀರಪ್ಪ, ತುಂಬಾ ಚೆನ್ನಾಗಿದೆ. ಇದ್ರ ಕ್ರೆಡಿಟ್ ಕಾರ್ತಿಕ್ಗೂ ಸಲ್ಲಬೇಕು. ನಮಗೂ ನಿಮ್ಮ ಜೊತೆ ಸೇರಿಕೊಂಡು ಅಡುಗೆ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತಲ್ಲ, ಅದೇ ಖುಷಿ ನನಗೆ. ಮುಖ ಉದಿಸ್ಕೊಂಡು ಕೂತಿರೋದು ನೋಡು,
ಬೇರೆಯವ್ರ ಖುಷಿಯಿಂದ ಇದ್ರೆ ಅದನ್ನ ಇವಳಿಗೆ ಸಹಿಸಕ್ಕಾಗಲ್ಲ ಅನ್ಸುತ್ತೆ. ಏನಂದೆ ಸುಹಾಸ್? ಮನೆಯಿಂದ ಆಚೆ ಹಾಕ್ತಾಳೆ ಅಂದೆ. ಅದಲ್ಲ, ಅದಕ್ಕಿಂತ ಮುಂಚೆ ಏನೋ ಹೇಳ್ದೆ. ಟೈಮ್ ಮುಗಿಯೋದ್ರೊಳಗೆ. ಕರೆಕ್ಟ್. ಅಪರೂಪಕ್ಕೆ ಒಳ್ಳೆ ಮಾತಾಡಿದ್ಯಾ. ಏನು ಹೇಳ್ತಿದ್ಯಾ ಡಾರ್ಲಿಂಗು? ಟೈಮ್ ಮುಗೀತು ಸುಹಾಸ್, ಆದರೆ ನಮ್ಮ ಟೈಮ್ ಅಲ್ಲ, ಆ ಸತ್ಯನ್ ಟೈಮು. ಈ ಸಲ ಅವಳ ಕತೆ ಮುಗೀತು ಅಂತಾನೆ ಅನ್ಕೋ. ಯಾವಾಗಲೂ ನಾವು ಹೀಗೆ ಹೇಳೋದು. ನೋ, ಈ ಸಲ ಆಗೋದಿಲ್ಲ ಸುಹಾಸ್. ಅದೇನೋ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ಥರ ಅಮ್ಮ ಕಾರ್ತಿಕ್ ಇಬ್ರು ಅವಳಿಂದ ದೂರ ಆಗೋ ಥರ ಮಾಡ್ತೀನಿ. ಹೌದಾ? ಅದೇನು ಪ್ಲಾನಿಂಗ್ ಮಾಡಿದ್ಯಾ ಡಾರ್ಲಿಂಗು? ನಾನೇನು ಪ್ಲಾನ್ ಮಾಡೋದಿಲ್ಲ ಸುಹಾಸ್. ಇದು ಅಮ್ಮ ಇಟ್ಟಿರೋ ಟೈಮ್ ಬಾಂಬ್. ಅವರು ಇದರ ಬಗ್ಗೆ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ನೀನು ಆ ಬಾಂಬ್ ಕರೆಕ್ಟ್ ಟೈಮಿಗೆ ಧಮ್ ಎಕ್ಸ್ಪ್ಲೋಡ್ ಆಗೋ ಹಾಗೆ ಮಾಡ್ತೀಯಲ್ವಾ? ನನ್ನ ಗೆಸ್ ಕರೆಕ್ಟ್ ಅಲ್ವಾ? ಎಸ್. ಆದರೆ ಅದು ಏನಂತ ಹೇಳು ಡಾರ್ಲಿಂಗು? ಸ್ವಲ್ಪ ವೇಟ್ ಮಾಡು ಸುಹಾಸ್, ಅದೇನು ಅಂತ ಶೀಘ್ರದಲ್ಲೇ ನಿನಗೆ ಗೊತ್ತಾಗತ್ತೆ.